ಟಿವಿ ಚಾನಲ್ ಹೆಸರು ನಿಗಮ ಅಂತ. ವಿಶೇಷವಾಗಿ ಈ ನಿಗಮ ಚಾನಲ್ಲು ನಮ್ಮ ರಾಜ್ಯದ 4 ಕಾರ್ಪೊರೇಷನ್ಗಳ ಸಂಬಂಧಪಟ್ಟ ಹಾಗೆ ಇಲ್ಲಿರ್ತಕ್ಕಂಥ ನೌಕರರ ಕುಂದುಕೊರತೆಗಳು ಮತ್ತು ಸಾರ್ವಜನಿಕರಿಂದ ಬಂದಂಥ ದೂರುಗಳನ್ನು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರಿಗೆ ತಲುಪಿಸೋದ್ರ ಮುಖಾಂತರ ಸಾರ್ವಜನಿಕರಿಗೆ ಅವ್ರದ್ದೇ ಆದ ಕೊಡುಗೆಯನ್ನು ಸೇವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ತಾವೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಆಗಾಗ ನೋಡ್ತಾ ಇರಿ. ನಿಮ್ಮ ಸಲಹೆಗಳನ್ನು ಕೂಡ ನೀವು ಅವ್ರಿಗೆ ಕೊಡ್ಬೋದು. ಸರ್ ನಮಸ್ಕಾರ. ನಿಗಮ ಟಿವಿಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ, ಅದರಲ್ಲೂ ಈ ವಿಶೇಷ ಈ PLI ಸಂಬಂಧಪಟ್ಟಂತಹ ಒಂದಷ್ಟು ಪ್ರಶ್ನೆಗಳನ್ನ ನಾನು ನಿಮ್ಮನ್ನ ಕೇಳ್ತಾ ಹೋಗ್ತೀನಿ. ಸೊ ಏನ್ ಆಯ್ತು ಅನ್ನೋದನ್ನ ವಾಸ್ತವವಾಗಿ ಈ ಸಾರಿಗೆ ನೌಕರರಿಗೆ ಮತ್ತೆ ಸಾರ್ವಜನಿಕ ಪ್ರಯಾಣಿಕರಿಗೆ, ಸೊ ಇಬ್ರಿಗೂ ಬೇಕಾಗಿರುವಂತದ್ದು ಈ PLI ಯಾರು ಹಾಕಿದ್ರು ಅನ್ನೋಂಥದ್ದು ಯಕ್ಷ ಪ್ರಶ್ನೆ. ಯಾರೋ ಒಂದಷ್ಟು ಜನ ಓಡಾಡ್ತಾ ಇರ್ತಾರೆ ಬಸ್ಸಲ್ಲಿ, ಅಯ್ಯೋ ಬಸ್ ಇರ್ಲಿಲ್ಲವಲ್ಲಪ್ಪ, ಯಾರೋ ಪಿಟಿಷನ್ ಹಾಕ್ಬಿಟ್ರು ನಮಗೆ ಬಸ್ ಸಿಕ್ತು ಅನ್ನೋ ಥರದ ಒಂದಷ್ಟು ಜನ ಖುಷಿ ಪಟ್ರೆ, ಇನ್ನೊಂದು ಭಾಗದಲ್ಲಿ 1,08,000 ನೌಕರರು ಅಯ್ಯೋ ನಮಗೆ ಈ ಸ್ಟ್ರೈಕ್ ನಡೆದಿದ್ರೆ ಏನಾದರೂ ಸಿಕ್ತಿತ್ತೇನೋ, ಸರ್ಕಾರ ಸೋತ್ಬಿಟ್ಟು ಏನಾದ್ರು ಕೊಡ್ತಿತ್ತೇನೋ, ಅಂದ್ರೆ ಅರಿಯಸ್ ಇರ್ಬೋದು, ಪೇಮೆಂಟ್ ಮಾಡ್ಕೊಡ್ತಿತ್ತೇನೋ ಅನ್ನೋಂಥ ಒಂದಷ್ಟು ನೌಕರರಿಗೆ ಬೇಸರ ಇದೆ. ಇನ್ನೊಂದು ಕೆಲವು ಸಂಘಟನೆಗಳು ಏನಾಗ್ತಿದೆ, ನಮಗೇನಾದ್ರೂ ಬೇಕಿತ್ತು ಅನ್ನೋದು, ಅಂದ್ರೆ ನಮ್ದು ಬೇಡಿಕೆಗಳನ್ನ ಈಡೇರ್ತಾ ಇತ್ತು, ಸೊ ಈ PLI ಹಾಕಿದ ನಂತರ ಇದು ಕ್ವಾಶ್ ಆಗೋಯ್ತು, ಸೊ ನಮ್ಗೆ ತೊಂದರೆ ಆಯ್ತು ಅನ್ನೋದು ಒಂದ್ ಕಡೆ. ಇನ್ನೊಂದಷ್ಟು ಅಪೋಸಿಟ್ ಇರುವಂತ ಒಂದಷ್ಟು ಸಂಘಟನೆಗಳು ಅವ್ರಿಗೆ ಒಂದಷ್ಟು ಖುಷಿ ಇರ್ಬೋದೇನೋ, ಅಥವಾ ಈ ಬೇಕಾದವ್ರಿಗೆ ಇದು ಖುಷಿ ಅನ್ಸುತ್ತೆ, ಬೇಡೋದವ್ರಿಗೆ ಇದು ತುಂಬಾ ದುಃಖ ನೋವು ಬೇರೆ ತರ ಅನ್ಸುತ್ತೆ. ವಾಸ್ತವವಾಗಿ ಇದು PLI ಹಾಕಕ್ ಮೇಡಮ್ ಏನ್ ಕಾರಣ, ಏನಾಯ್ತು ಅನ್ನೋದ್ರ ಬಗ್ಗೆ ಸರ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಹೋಗಿ ಪ್ಲೀಸ್. ಸರ್, ನಾನು ಹಲವಾರು ಕಾರ್ಮಿಕ ಸಂಘಟನೆಗಳನ್ನೇ ನಾನು ಮೊದಲಿಂದ ಹೋರಾಟ ಮಾಡ್ಕೊಂಡು ಬಂದಿರೋರು. ಇಲ್ಲಿ 2021 ಕರೋನಾ ಟೈಮಲ್ಲಿ ಒಂದು ಸಂಘಟನೆ ಒಕ್ಕೂಟದ್ದು, ನನಗೇನು ಅವ್ರೇನು ಪರಿಚಯ ಇಲ್ಲ, ಏನಿಲ್ಲ. ಚಂದ್ರಶೇಖರ್ ಅಂದವರು ಒಕ್ಕೂಟದವರು ಬಂದು ಆವಾಗ ನೀವು ಕಾರ್ಮಿಕರ ಬಗ್ಗೆ ಎಲ್ಲ ಹೋರಾಟ ಮಾಡ್ತಿರ್ತೀರ ಬನ್ನಿ ಅಂತ ಕರೆದ್ರು. ಆವಾಗೆಲ್ಲ ನಾನು ಹೋಗಿ ಕೇಸ್ ನಡೆಸಿದೆ. ನನಗೆ ಇದಲ್ದೇ KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನಲ್ಲಿ ನಾನು 15-20 ವರ್ಷ ಕಾಮ್ರೇಡ್ ಅನಂತ್ ಸುಬ್ರಾವ್ ಅವರೊಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ. ನನಗೆ ಅದ್ರ ಬಗ್ಗೆ ಒಂದಷ್ಟು KSRTC ನೌಕರರ ಕಷ್ಟ ಸುಖಗಳ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ನನ್ನ ವೃತ್ತಿ ಜೀವನ ಏನು ಹೈಕೋರ್ಟ್ ವಕೀಲಿಕೆ, ಹಾಗೇನೆ ನನಗೆ ಸಾರ್ವಜನಿಕ ಹಿತಾಸಕ್ತಿಗಳು ಅದು ಬಂದಿದ್ದರಿಂದ ನಾನು ಆ ಕಡೆ ಸಂಘಟನೆ ಕಡೆ ನಾನು ಬಿಟ್ಟು ಈ ಕಡೆನೇ ನನ್ನ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದೆ. ಅಂದ್ರೆ ನಿಮಗೆ ತುಂಬಾ ಹಲವು ವರ್ಷಗಳ ಹಿಂದೆ ನನಗೆ ಅನುಭವ ಅಥವಾ ಈ ಸಂಘಟನೆಗಳು ಎಲ್ಲ ಸಂಘಟನೆಗಳು ಯಾರ್ಯಾರು ಹೇಗೆ ಎಲ್ಲೆಲ್ಲಿ ಛಿದ್ರವಾದ್ರು, ಯಾರ ಕೈ ಹಿಡಿದ್ರು, ಯಾರ ಕಾಲು ಹಿಡಿದ್ರು ಎಲ್ಲವೂ ಗೊತ್ತಿದೆ. ಅದರಲ್ಲಿ ಏನು ದೊಡ್ಡ ವಿಶೇಷ ಅಲ್ಲ. ಆದರೆ ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಮಗೆಲ್ಲ ಒಂದು ದಾರಿ ದೀಪ ಆಗಿ ಉಳಿದಂಥವ್ರು. ಇವಾಗಲೂ ಸಹ ನಾವು ಅವ್ರಿಗೆ ಎಷ್ಟು ಇದಕ್ಕೂ MS ಕೃಷ್ಣನ್ ಅಂತವ್ರು, MC ನರಸಿಂಹನ್ ಅಂತವ್ರು, ಆನಂದ್ ತೀರ್ಥ ಅಂತವ್ರು, ನಮಗೆ ಅದು ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದರೆ ಮೈಂಡ್ ಬ್ರಷ್ ಮಾಡಿದವನು ಅಂತ ಇಟ್ಕೊಳ್ಳಿ. ಕಾರ್ಮಿಕರ ಪರವಾಗಿ ನಿಲ್ಲಬೇಕು, ಯಾವುದೇ ಕಾರಣಕ್ಕೂ ಮ್ಯಾನೇಜ್ಮೆಂಟ್ ಪರವಾಗಿ ಹೋಗಬಾರ್ದು ಅಂತ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಾನು ತಾವೇನು PIL ಅಂತ ಹೇಳ್ತೀರಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗಳಲ್ಲಿ ಒಂದಷ್ಟು ನನಗೂ ಅನುಭವ ಇತ್ತು. ಅದರಿಂದ ಈ ಬಾರಿ ಏನು ಸ್ಟ್ರೈಕ್ ಆಗೋ ಟೈಮಲ್ಲಿ ಒಂದು 4-5 ಜನ ಬಂದರು. ಈಗೇನು ಇವರೆಲ್ಲ ಕಾರ್ಮಿಕರುಗಳು ಮತ್ತೆ ಇನ್ನೊಂದಷ್ಟು ಊಹಾಪೋಹಗಳು ನಡೀತಾ ಇದೆ, ದೀಕ್ಷಾ ಅಮೃತೇಶ್ವರೇ ಹಾಕ್ಬಿಟ್ಟಿದ್ದಾರೆ ಅಂತ. ಓಕೆ ಸರ್, ನಾನು ಈ ಪ್ರಶ್ನೆಗೆ ಒಂದು ನೇರವಾದ ಪ್ರಶ್ನೆ ಕೇಳ್ತೀನಿ ಮೇಡಮ್ಗೆ. ಡೈರೆಕ್ಟ್ ಮೇಡಮ್, ಈ ಒಂದು PLI ಹಾಕೋದಕ್ಕೆ ಈ ಸಾರಿಗೆ ನೌಕರ ಸಂಘಟನೆಗಳಲ್ಲಿ ಒಂದು ಒಕ್ಕೂಟ ಅನ್ನೋದು ಒಂದಿದೆ. ಸೊ ಒಕ್ಕೂಟದವರು ಇದನ್ನ ನಿಮ್ ಕಡೆಯಿಂದ PLI ಹಾಕ್ಸಿದ್ರ, ಅಥವಾ ಇನ್ನೊಂದು ಜಂಟಿ ಕ್ರಿಯಾಸಕ್ತಿ ಹಾಕ್ಸಿದ್ರ, ಅಥವಾ ಸರ್ಕಾರ ಹಾಕಿಸ್ತಾ ಅಥವಾ ಮ್ಯಾನೇಜ್ಮೆಂಟ್ ಹಾಕಿಸ್ತಾ, ಯಾರು ಇದನ್ನ PIL ಅನ್ನ ಹಾಕಿಸ್ತಾರೆ? ಇವ್ರು ಯಾರು ಹಾಕ್ಸಿಲ್ಲ. ದೇರ್ ವರ್ ರ್ಯಾಂಡಮ್ ಯಾರು ಸಿಟಿಸನ್ಸ್ ಅಂತಾರೆ, ನಮ್ದು ಊರ್ ಬೆಂಗಳೂರು ಅವರು ರೆಸಿಡೆಂಟ್ಸ್, ಅವರೇ ಒಂದಿಷ್ಟು 10 ಜನ ಬಂದಿದ್ರು. ಅದ್ರಲ್ಲಿ ಆಯ್ತು 5 ಜನ ಸಾಕು, ಇಷ್ಟು 5 ಜನ ಬಂದ್ ಮಾಡ್ಲಿ, ಆಯ್ತು ಇದ್ರದ್ದೊಂದು PIL ಹಾಕ್ಬೇಕು ಅಂತ. ಲೈಕ್ ಎಲ್ಲಿ ವಿ ಹ್ಯಾವ್ ಮೆನಿ ಸರ್ವಲ್ ಆರ್ಗನೈಸೇಷನ್ಸ್, ಬ್ಯಾಂಗ್ಳೂರ್ ವೆಲ್ಫೇರ್, ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್, ಆ ತರ ಈ ತರ ಎಷ್ಟೊಂದಿದಾವೆ. ಅಂತದ್ರಲ್ಲಿ ಇವರು ಆಕ್ಟಿವಿಸಮ್ ಅಲ್ಲಿ ಇರೋರು ಒಂದ್ ಸ್ವಲ್ಪ ಅವ್ರಿಗೂ ಏನೋ ತೊಂದರೆ ಆಗುತ್ತೆ ಅನ್ನೋರು ಮುಂದೆ ಬಂದ್ರು. ಅವ್ರು ಬಂದ್ಬಿಟ್ಟು ಇಲ್ಲ, ಒಂದ್ PIL ಹಾಕ್ಬೇಕು,
ಅದಕ್ಕೆ ಇವ್ರು ಒಕ್ಕೂಟ ಅನ್ನೋದು ನಂಗೆ ಅಷ್ಟು ಗೊತ್ತಿರ್ಲಿಲ್ಲ ಯಾರು ಅಂತ. ಆಮೇಲೆ JSC ಫೈಲ್ಸ್ ಬಂದಾದ್ಮೇಲೆ ಗೊತ್ತಾಗಿದ್ದು ನಂಗೆ ಇದು ಜಾಯಿಂಟ್ ಆಕ್ಷನ್ ಕಮಿಟಿ ಅಂತ ಇದೆ, ಇದಿದೆ. ಈ ಫೈಲ್ ಬಂದಾದ್ಮೇಲೆ ನಂಗೆ ಆಕ್ಚುಲಿ ಬ್ಯಾಕ್ ಗ್ರೌಂಡ್ ಒಂದ್ ಸ್ವಲ್ಪ ಗೊತ್ತಾಯ್ತು. ಅಪಾರ್ಟ್ ಫ್ರಮ್ ದಟ್ ಸೀನಿಯರ್ದು ಯಾವತ್ತು ಯೂನಿಯನ್ ಪರವಾಗಿರ್ಬೇಕು ಆ ತರ ಇತ್ತು ಅಂತ ಅವೆಲ್ಲ ಬ್ಯಾಕ್ ಗ್ರೌಂಡ್ ಗೊತ್ತಿತ್ತು ಹೊರತು ಈ ಸ್ಟ್ರೈಕ್ ಬಗ್ಗೆನೂ ಅಷ್ಟು ತಿಳುವಳಿಕೆ ಅವಾಗಿರ್ಲಿಲ್ಲ. ಆ ಫೈಲ್ ಎಲ್ಲ ನನಗ್ ಬಂದಾದ್ಮೇಲೆ ಮಾತ್ರ ನಾನು ಆಯ್ತು ನೋಡೋಣ PL ಹಾಕ್ಬೋದಾ ಇಲ್ವಾ ಅಂತ ನೋಡಕ್ ಶುರು ಮಾಡಿದ್ದು. ಓಕೆ ಮೇಡಮ್, ಮೊದಲಿಗೆ PL ಹಾಕೋಕೆ ಎಷ್ಟು ಜನ, ಅವ್ರ ಹೆಸರೇನ ಹೇಳ್ಬೋದಾ, ಯಾರು ಹಾಕಿದ್ರು? ಹೌದು, ಇಲ್ಲಿದೆ ಸುನಿಲ್, ಸುಂದರ್ ಅಂತ, ಭೀಮಪ್ಪ ಅಂತ, ಮತ್ತೆ ಒಂದ್ ನಿಮಿಷ, ಸುನಿಲ್, ಸುಂದರ್, ಭೀಮಪ್ಪ, ಲಕ್ಷ್ಮಣ, ಆಮೇಲೆ ಮಂಜುನಾಥ್. 5 ಜನ. ಇವರೆಲ್ಲ ಯಾರು? ಇವರೆಲ್ಲ ರೆಸಿಡೆನ್ಸ್ ಆಫ್ ಸೌತ್ ಬ್ಯಾಂಗ್ಳೂರ್ ಇಸ್ ವಾಟ್ ಐ ನೋ. ಆಮೇಲೆ ಒಂದು 3-4 ಚಿಕ್ಕ ಅಲಸಂದ್ರ, ಜಯನಗರು, ಇನ್ನೊಂದ್ 3-4 ಜಾಗಗಳ ಕಡೆಯಿಂದ. ಇವರು ಸಂಘಟನೆ ಸೇರಿದಲ್ಲ, ಯಾವ ರಾಜಕೀಯ ಪಕ್ಷ ಇಲ್ಲ. ಇವರು ಎನಿಥಿಂಗ್ ಈ ಎಲ್ಲರಿಗೂ ಅದ ಊಹಾಪೋಹ ಇದೆ, ಓ ಇಲ್ಲ ಇವ್ರು ಹಾಕ್ಸಿದ್ರು ಅವ್ರು ಹಾಕ್ಸಿದ್ರು ಅಂತ. ಆತರ ಏನೂ ಅಲ್ಲ. ದೀಸ್ ಆರ್ ಏನೋ ಅವ್ರವ್ರ ಏರಿಯಾಲಿ ತುಂಬಾ ಕಮ್ಯುನಿಸಮ್ ಏನೋ ಕಮ್ಯುನಿಟಿಂಗ್ ಮಾಡ್ಬೇಕು ಅಂತಾನು ಇದಾರೆ, ಆಕ್ಟಿವ್ ಇದಾರೆ. ಸೊ ಆಮೇಲೆ ಹಂಗೆ ಅದ್ರಲ್ಲಿ ಒಬ್ರು ಏನೋ ಕೂಲಿ ಕಾರ್ಮಿಕರು ಕೂಡ ಆಕ್ಚುಲಿ ಅವರು ಏನೋ ಅಲ್ಲಿರೋ ತುಂಬಾ ಲೋಕಲ್ ಆಕ್ಟಿವಿಸಮ್ ಮಾಡ್ತಾರೆ ಅಂತ ಅಂತಾರೆ. ಸೊ ಅದಕ್ಕೆ ಅವ್ರು ಮೇನ್ ಸುನಿಲ್ ಅವರು ಮತ್ತೆ ಇವರು ಭೀಮಪ್ಪ ಅವ್ರು ಮುಂದೆ ಬಂದ್ಬಿಟ್ಟು ಇಲ್ಲ ನಾವು ಈ ತರ ಹಾಕ್ಬೇಕು ಅಂತಿದ್ವಿ, ನಮ್ಗೆ ಕೇಳ್ಪಡ್ತು. ಬಿಕಾಸ್ ಸರ್ ಹೆಸರು ತುಂಬಾ PILsಗೆ ಅಂದ್ರೆ ಹಿ ಇಸ್ ವೆರಿ ಫೇಮಸ್ ಇನ್ ಕರ್ನಾಟಕ. ಸೊ ಅದಕ್ಕೆ ಇಲ್ಲ ಕೇಳ್ಪಟ್ಟು ಅದಕ್ಕೆ ಅಂದ್ಬಿಟ್ಟು ಈ ಆಫೀಸಿಗೆ ಬಂದಿದ್ದು. ಹೌದು ಸರ್, ಈಗ ನಮಗೆ ತಮಗೊಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀವಿ. ಈ PL ಹಾಕಿದ ಸಂದರ್ಭದಲ್ಲಿ ಒಂದು ಕಡೆ ಪ್ರಯಾಣಿಕರು, ಮತ್ತೊಂದು ಕಡೆ ಸಾರಿಗೆ ನೌಕರರು, ಸೊ ಇನ್ನೊಂದು ಕಡೆ ಮ್ಯಾನೇಜ್ಮೆಂಟ್, ಮತ್ತೊಂದು ಕಡೆ ಸರ್ಕಾರ, 4 ದಿಕ್ಕಲ್ಲಿ ಇರುತ್ತೆ. 4 ದಿಕ್ಕಲ್ಲಿ ಒಂದು ದಿಕ್ಕಿಗೆ ನೀವು PL ಹಾಕಿ ನ್ಯಾಯ ಕೊಡ್ಸಕ್ ಹೋದಂತಹ ಸಂದರ್ಭದಲ್ಲಿ, ಹೌದು ನೀವು ಹೇಳಿದ ಕರೆಕ್ಟು, ಮುಷ್ಕರ ಅಥವಾ ಸಾರಿಗೆ ನಿಂತಂದ್ರೆ ನರನಾಡಿಗಳಲ್ಲಿ ರಕ್ತ ಸಂಚಲನ ನಿಂತ ಹಾಗೆ, ಅದ್ರ ಒಪ್ಕೊಳ್ಳೋ ಮಾತೆ. ಆದ್ರೆ ಇನ್ನೊಂದು ಕಡೆ ಒಂದಷ್ಟು ಸಂಘಟನೆಗಳು ಅಥವಾ 1 ಲಕ್ಷ ಸಮಥಿಂಗ್ ನೌಕರರಿಗೆ ಅವ್ರ ಜೀವನದ ಪ್ರಶ್ನೆ, ಅವ್ರ ಹೊಟ್ಟೆ ಬಟ್ಟೆಯ ಪ್ರಶ್ನೆ, ಅವ್ರ ಬದುಕಿನ ಪ್ರಶ್ನೆ ಆಗಿತ್ತು ಅಂತ ಅನ್ನೋ ಉದ್ದೇಶಕ್ಕೆ ಸಂಬಳ ಹೆಚ್ಚಳ ಮಾಡಬೇಕು, ಹಾಗೆ ಅರಿಯಸ್ ಒಂದು 38 ತಿಂಗಳ ಅರಿಯಸ್ನ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಸೊ ಇಂಥ ಸಂದರ್ಭದಲ್ಲಿ PL ಹಾಕಿ ನೀವು ಪ್ರಯಾಣಿಕರ ಪರವಾಗಿ ನಿಂತ್ಕೊಂಡಾಗ ಈ 1,08,000 ಜನ ಏನು ಸಮಥಿಂಗ್ ಇದಾರೋ ಇವ್ರಿಗೆ ಅನ್ಯಾಯ ಆಯ್ತು ಅಂತ ಎಲ್ಲೊಂದ್ ಕಡೆ ಅನ್ನಿಸ್ಲಿಲ್ವಾ ಸರ್ ತಮಗೆ? ಅನ್ನಿಸ್ತು. ನಾನು ಅದಕ್ಕಾಗಿ ಫಸ್ಟ್ ಆಫ್ ಆಲ್ ಅವ್ರು ನನ್ನ ಹತ್ರನೇ ಬಂದು ನಮ್ಮ ಆಫೀಸ್ ನಾವೆಲ್ಲ ಒಟ್ಟಿಗೆ ಕೂತು ಪ್ರಾಕ್ಟೀಸ್ ಮಾಡೋರು. ವೃತ್ತಿ ಜೀವನ ನನ್ನ ಇದು ಗೊತ್ತಾಯ್ತಾ. ಇವತ್ತು ಪಾಕಿಸ್ತಾನದಿಂದ ಬಂದಂಥ ಕಸಬುಗೂ ಸಮೇತ ನಮ್ಮ ಸರ್ಕಾರದಲ್ಲಿಂದಲೇ ಅಪಾಯಿಂಟ್ ಮಾಡಿ ಅವನ್ನ ಡಿಫೆಂಡ್ ಮಾಡೋಕೆ ಒಬ್ಬ ವಕೀಲರನ್ನು ಕೊಟ್ಟರು. ಹೌದಾ. ಸೋಮವಾರಪೇಟೆಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸಿದ್ರೆ ಅದು ಅವನ ಕೇಸ್ ನಡ್ಸೋಕ್ಕೆ ಕೊನೆಗೆ AK ಸುಬ್ಬಯ್ಯನವರು ನಾನೇ ವಕಾಲತ್ ಹಾಕಿ ನಡೆಸ್ತೀನಿ ಅಂತ ನಡೆಸಿದ್ರು. ಇದು ವಕೀಲಿ ವೃತ್ತಿ ಬಗ್ಗೆ ಹೇಳ್ತಾ ಇರೋದು. ಇವರು ಈ ಏನು ಊಹಾಪೋಹ ಗುಸಾಪೋಸ ಮಾತಾಡ್ತಾರೆ, ಅದಕ್ಕೆ ಯಾವುದು ನಾವು ಕೇರ್ ಮಾಡಲ್ಲ. ಆನೆ ಹೋಗ್ಬೇಕಾದ್ರೆ ನಾಯಿ ಬೊಗಳಿದ್ರೆ ನಾವೇನು ಕೇರ್ ಮಾಡಕ್ ಹೋಗಲ್ಲ, ವಕೀಲಿ ವೃತ್ತಿ. ಆದರೆ ನಾನು ಇನ್ನೊಂದು ಅದನ್ನು ನಿಮ್ಮಲ್ಲಿ ಭಾಳ ಸ್ಪಷ್ಟಪಡಿಸ್ತೀನಿ, ನನ್ನ ಕಾನ್ಷಿಯಸ್ ಒಪ್ಪಲಿಲ್ಲ ಯೂನಿಯನ್ಗಳ ವಿರುದ್ಧವಾಗಿ ಮತ್ತೆ ಕಾರ್ಮಿಕರ ವಿರುದ್ಧವಾಗಿ ಹಾಕಬೇಕು ಅಂದ್ರೆ ನನ್ಗೆಂದೂ ಅದು ಇಲ್ಲ. ಇದೇ ಪ್ರಶ್ನೆ ಕೇಳಕ್ಕೆ ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ನನ್ನ ಒಳ ಹೊರಗನ್ನ ನಾನು ಅರ್ತಿದ್ದವನು. ನಾನೊಂದು 30 ವರ್ಷದಿಂದ ನನ್ನ ಫೈಟ್ ನಡೀತಾ ಇರೋಂಥದ್ದು. ಇದಕ್ಕಿಂತ ಭಾಳ ಹಸಿಯಾಗಿರೋಂಥದ್ದನ್ನ ನಿಮ್ಗೆ ಹೇಳ್ತೀನಿ. ಇದೇನು ಇವತ್ತು BMTC NW KK ಇವೆಲ್ಲ ಇದೆಯಲ್ಲ, ಅವೆಲ್ಲ ಒಂದೇ ಸಂಘಟನೆಯಲ್ಲಿತ್ತು, KSRTC ಅಂತ. ಅವಾಗ ಅನಂತ್ ಸುಬ್ಬರಾವ್ ಅವರು ಪಾಪ 21 ದಿನನೂ ಏನು ಇದ್ರಲ್ಲಿ ಕೂತ್ರು, ಸೆಂಟ್ರಲ್ ಆಫೀಸ್ ಮುಂದೆ ಉಪವಾಸ ಕೂತ್ರು. ನಾವೆಲ್ಲ ರಾತ್ರಿ ಹಗಲು ಓಡಾಡ್ತಿದ್ದೋ. ಅವಾಗ ಇದ್ದಂತ ಸಂಘಟನೆ ಅಂದ್ರೆ ಹೆಂಗಿದ್ ನಿಲ್ತಿತ್ತು ಗೊತ್ತಾ. ಕಾಮ್ರೇಡ್ ಮಂಜುನಾಥ್ ಇರ್ಬೋದು, ರೇವಪ್ಪ ಇರ್ಬೋದು, ಒಬ್ರು ನಾಯಕ ಅಂತಿದ್ರು, ಇನ್ನು ಅವು ಕ್ರಿಶ್ಚಿಯನ್ ಹೆಸರು ಏನೋ ನಮ್ಗೆಲ್ಲ ಮರ್ತೋಗ್ತಾ ಇದೀವಿ ಎಲ್ಲ. ಆಮೇಲೆ ರಾಜ್ಗೋಪಾಲು, ರೆಡ್ಡಿಗಳು, ಒಬ್ಬ ಸೆಂಟ್ರಲ್ ಈ ಮೆಜೆಸ್ಟಿಕ್ ಅಲ್ಲಿ ಒಬ್ರು ಡಿವಿಷನಲ್ ಕಂಟ್ರೋಲರು ಪಿಸ್ತೂಲ್ ತೋರಿಸಿದ್ರು ಒಬ್ಬ ನಮ್ಮ ನೌಕರರು ಲೀಡರ್ಗೆ. ರಾತ್ರಿ 12 ಗಂಟೆ 1 ಗಂಟೆಲಿ ತಗೊಂಡೋಗಿ ಸೆಂಟ್ರಲ್ ಜೈಲಲ್ಲಿ ಹಾಕ್ಸಿದ್ರು ಅವ್ರನ್ನ. ಆ ಸಂಘಟನೆ ಹಾಗಿತ್ರಿ ಅವತ್ತು. ಆ KSRTC ಇಡೀ ನೌಕರರ ಸಂಘ 70-80 ಸಾವಿರ ಇದ್ರೆ, ಈ ಸರ್ಕಾರ ಏನು ಆಳುವಂತ ಸರ್ಕಾರಕ್ಕೆ ಇದು ಕೆಂಪು ಬಾವುಟದ್ದು, ಈ ಸಂಘಟನೆ ಇನ್ನು ಹೊಡಿಲೇಬೇಕು, ಹೇಗಾದ್ರೂ ಮಾಡಿ ಹೊಡಿಬೇಕು, ಇವ್ರಿಗೆ ಬೇಕಾದಷ್ಟು ದುಡ್ಡು ಬಂದ್ರು ಬರುತ್ತೆ, KSRTC ನೌಕರರು ಒಂದಾಗ್ಬಿಡ್ತಾರೆ, ಒಂದು ಕೆಂಬಾವುಟದ ಕೆಳಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರು.
ಆಳುವ ಸರ್ಕಾರ, ಅದು ಕಾಂಗ್ರೆಸ್ ಆಗಿರ್ಬೋದು, BJP ಇರ್ಬೋದು, ದಳ ಇರ್ಬೋದು, ಯಾರಾದರೂ ಆಗಿರ್ಬೋದು, ಅವಾಗ ಇದು ಮಾಡೋದು. PGR ಸಿಂಧ್ಯಾ ಅಂತವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ನಾವು ಆವಾಗ ಕನಕಪುರ ಚಲೋ ಮಾಡಿದ್ವು. ಓಕೆ. ಯಾರು ಏನು ನಾಕಾಬಂದಿ ಹಾಕ್ಬಿಟ್ರು, ಎಲ್ಲ ಇಡೀ ಊರು ಸುತ್ತ ಯಾರು ಹೋಗಬಾರ್ದು ಅಂತ. ಅವಾಗ ನಾನು ಪ್ರೆಸ್ಸಿಂದು ಇದು ಹಾಕ್ಕೊಂಡು ನಾವು ಹೋದೋ ಒಳಗಡೆಗೆ. ಓಕೆ. ಇದು ಹಿನ್ನೆಲೆನ ತಿಳ್ಕೊಳ್ದೇನೆ ಏನೋ ನನಗೊಂದು ಸಿಗುತ್ತೆ. ಈಗ ಅವಾಗೆಲ್ಲ ಈ ಮೊಬೈಲ್ ಗಿಬಲ್ ಇರಲಿಲ್ಲ. ಇವತ್ತೇನಿಲ್ಲ, ವಾಟ್ಸಪ್ಪಲ್ಲಿ ಇಲ್ಲಿ ಕೂತ್ಕೊಂಡ ಮಾತಾಡ್ದ, ಅವನ ಚೈಲ್ಡು ಹೌದು ಇದು ಅಂತ ಮಾತಾಡ್ತಾರಲ್ಲ, ಅವ್ರ ಲಂಗು ಲೊಟ್ಟೆ ಏನೂ ಗೊತ್ತಿಲ್ಲ. ಸ್ವಲ್ಪ ಮಾತಾಡುವಾಗ ನಾಲಿಗೆಯನ್ನು ಬಿಗಿ ಹಿಡಿದು ಪದ ಪ್ರಯೋಗ ಮಾಡೋದನ್ನ ತಿಳ್ಕೋಬೇಕು. ನಾವು ಪ್ರಯೋಗ ಮಾಡಕ್ಕೆ ಶುರು ಮಾಡಿದ್ರೆ ಅದು ಒಬ್ಬ ಕಾರ್ಮಿಕನ ಹೊಟ್ಟೆ ಮೇಲೆ ಹೊಡಿಬಾರ್ದು ಅಂತ ನಾನು ಸುಮ್ಮನೆ ಇರ್ತೀನಿ. ಎಷ್ಟೇ ಕಷ್ಟ ಆಗಲಿ, ನಾನು ಕಾರ್ಮಿಕ ಅಲ್ದೇನೆ ಇರ್ಬೋದು. ಬಟ್ ಕಾರ್ಮಿಕರ ಹೋರಾಟದಲ್ಲಿ ನೀವು ಸುಮಾರು ಕಡೆ ನಾನು ಭಾಗಿಯಾಗಿದ್ದರಿಂದ ಹೇಳ್ತೀನಿ. KSRTC ಒಂದೇ ಇದ್ದಾಗ ಇಡೀ ಸರ್ಕಾರ ನಡುಗ್ತಿತ್ತು. BMTC ಬಸ್ಸಲ್ಲಿ ಒಬ್ಬನಿಗೆ ಯಾರಾದ್ರೂ ಡ್ರೈವರ್ಗೆ ಒಂದು ಕಡೆ ವಿಲ್ಸನ್ ಗಾರ್ಡನ್ ಹೊಡೆದ್ರಂದ್ರೆ ಇಡೀ ಬೆಂಗಳೂರಲ್ಲಿ ನಗರದಲ್ಲಿ ನಿಲ್ತಿತ್ತು. ನನ್ನ ಒಂದು ಕೈನೆಟಿಕ್ ಹೊಂಡ ಇವತ್ತು ಎಲ್ಲರಿಗೂ ಹಳೆಯ ನೌಕರರಿಗೆ ಗೊತ್ತು. ನಾನು ನನ್ನ ಹಿಂದೆ ಆನಂದ್ ಸುಬ್ರಾವ್ ಕೂತ್ಕೊಂಡು ಎಲ್ಲ ಪೊಲೀಸ್ ಸ್ಟೇಷನ್ಲು ಸುತ್ತಿ ಬರ್ತಿದ್ದು. ನಾವು ಹಾಗೆ ಕೆಲಸ ಮಾಡಿದ್ವಿ ಸ್ವಾಮಿ. ನಿಮ್ಮಂಗೆ ಈಗ ಹೊಸ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾವು ವಾಟ್ಸಪ್ಪು ಅದ್ರಲ್ಲಿ ಮಾತಾಡಿ ಅವನ ಮೇಲೆ ಅನುಮಾನ ಇವನ ಮೇಲೆ ಅನುಮಾನ ಈ ರಾಜಕೀಯ ವ್ಯಕ್ತಿಗಳ ಥರ ಮಾತಾಡಕ್ಕೆ ಹೋಗಿಲ್ಲ. ಅವಾಗ ಹಂಗೆ ಗ್ರೌಂಡ್ ರಿಯಾಲಿಟಿಲಿ ಹೋರಾಟ ಮಾಡಿದ್ವಿ. ಇನ್ನೊಂದು ಹೇಳಬೇಕು ಅಂದರೆ ಇದನ್ನು ಹೊಡಿಬೇಕು ಅಂತಲೇ ಏನು ಮಾಡಿದ್ರು, ಅವಾಗ 4 ವಿಭಾಗ ಮಾಡಿ ಹೋಗಿದ್ರು. ಐ ಥಿಂಕ್ ಅವಾಗ ಕಂಡ್ರೆ ಒಂದ್ಸರಿ ಮಿನಿಸ್ಟ್ರು ಸಾರಿಗೆ ಮಿನಿಸ್ಟ್ರು ಆದರು, ಕಂಡ್ರೆಗೂ ಬಿಡಲಿಲ್ಲ. ಇದೇ ಸಂಘಟನೆ ನಾವೆಲ್ಲ ಸೇರ್ಕೊಂಡು ಬಾಲ್ಕಿಗೆ ಹೋದೋ, ಬಾಲ್ಕಿ ಚಲೋ ಮಾಡ್ದೋ. ಈಶ್ವರ್ ಎಲ್ಲ ತಂದೆಯವರು, ಇವರಲ್ಲ. ಇವ್ರಿಗೂ ಸಹ ನಾನು ಅದೇ ಪದ ಬಳಸ್ಬೋದಿತ್ತು. ಆದ್ರೆ ನಾವು ಒಬ್ಬೊಬ್ಬರಿಗೆ ಒಂದೊಂದು ಪದಗಳ ಬಳಕೆ ಇರಬೇಕು. ATCಲಿ ಸರ್ ನನಗೆ ಯೂನಿಯನ್ ಪಾಸ್ ಕೊಟ್ಟಿದ್ರು, ನಾನು ಒಪ್ಕೊಳ್ತೀನಿ. KSRTC ಬಸ್ಸಲ್ಲಿ ಒಬ್ಬ ವಕೀಲನಾಗಿ ಕೋಟ್ ಹಾಕೊಂಡು ಹೋದೋ. ಬಾಲ್ಕಿ ಒಳಗಡೆ ಎಲ್ಲೂ ಬಿಡ್ಲಿಲ್ಲ. ಇಲ್ಲಿ ಕನಕಪುರ ಚಲೋ ಮಾಡ್ದಂಗೆನೆ. ಆಗ ಹೆಂಗಿತ್ತು ಸಂಘಟನೆ. ಆದ್ರೂ ಸಹ ಅಂತಹ ಜಾಗದಲ್ಲಿ 1,500 ಕಾರ್ಮಿಕರು ಸೇರಿದ್ರು. ಅಲ್ಲೊಂದು ಯಾರೋ ಬಸವರಾಜ್ ಅಷ್ಟೂರಿ ಅಂತ ಹೇಳೋರಂತಹ ಒಬ್ರು ಇವರು ರಾಜಕೀಯ ವ್ಯಕ್ತಿ ನಮ್ಗೆ ಸಹಾಯ ಮಾಡಿದ್ರು, ಬನ್ನಿ ಒಳಗಡೆ ಇಲ್ಲಿ ಸಂಘಟನೆ ಮಾಡಿ ಅಂತ. 15-20 ಜನ ಅರೆಸ್ಟ್ ಮಾಡಿದ್ರು. ಅದೇ ಕೋರ್ಟಲ್ಲಿ ನಾವು ಹೋಗಿ ನಿಂತ್ಕೊಂಡು ವಾದ ಮಾಡಿ ಅವ್ರನ್ನೆಲ್ಲ ಬಿಡಿಸ್ಕೊಂಡು ಬಂದೋ. ಆದರೆ ಸಂಘಟನೆಗಳನ್ನ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದ್ರೆ, ಇವೆಲ್ಲ ನಡೆದು ಬಂದ ದಾರಿಗಳು. ಯಾವಾಗ ಒಡೆದು ಚಿತ್ರಾನ್ನ ಆಯಿತು, ಬೇರೆ ಬೇರೆ ಕಡೆಗೆಲ್ಲ ಹಾಕಿದ್ರಲ್ಲ, ಆವಾಗ ನೋವಿಂದು ಅನುಭವ ಇವ್ರಿಗೆ ಯಾರಿಗೂ ಇತ್ತೀಚೆಗೆ ಬಂದಂಥ ಎಡಿಷನ್, ಹೊಸ ಎಡಿಷನ್ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂತ ಹೇಳ್ತೀನಿ. ಪುತ್ತೂರು ಡಿಪೋದಿಂದ ಬೀದರ್ಗೆ ಟ್ರಾನ್ಸ್ಫರ್ ಮಾಡಿದ್ರು, ಗೊತ್ತಾಯ್ತಾ? ಮಂಗಳೂರಿಂದ ರಾಯಚೂರು ಮಾಡಿದ್ರು, ಎಸ್ದ್ರು. ಸರಿ ಸುಮಾರು 2,000-5,000 ಎಂಪ್ಲಾಯೀಸ್ಗಳನ್ನ ಅದು ಹೇಗೆ ಇದು ಮಾಡಿದ್ರು ಅಂದ್ರೆ ಎಲ್ಲೋ 3rd ವರ್ಲ್ಡ್ ವಾರ್ ಮಾಡ್ದಂಗೆ ಮಾಡಿದ್ರು. ಇದೇ KSRTC ಮ್ಯಾನೇಜ್ಮೆಂಟ್. ಇದೇನಾದ್ರೂ ಇವ್ರಿಗೆ ಅರ್ಥ ಆಗಿದ್ಯಾ? ಇವ್ರಿಗೇನಾದ್ರು ತಿಳ್ಕೊಂಡಿದ್ದಾರೆ ಇವರು? ಅದ್ರದ್ದು ಹೋರಾಟದ್ದು ಪುನಃ ಎಲ್ಲರೂ ಹಿಂದಕ್ಕೆ ತರಬೇಕಾದ್ರೆ ಸಾಕು ಬೇಕಾಗೋಯ್ತು. ಇವತ್ತೇನೋ ನಾವು ಹೋರಾಟ ಮಾಡಿ ಸಕ್ಸಸ್ ಆಗ್ಬಿಡ್ತಿದ್ದು ಅಂದ್ರೆ ಅಲ್ಲ. ಒಬ್ಬ ಲೇಬರು, ನಾನು ಹೇಳ್ತೀನಿ, ಒಂದು ಪ್ರವಾಹದ ವಿರುದ್ಧ ಈಜೋದ್ರ ಬಗ್ಗೆ ಬಹಳಷ್ಟು 10 ಸಾರಿ ಯೋಚನೆ ಮಾಡೋದು. ನೀವು ಸ್ಟ್ರೈಕ್ ಕಾಲ್ ಮಾಡೋ ಅಂತ. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ನನ್ನ ಹಳೆಯ ಅನುಭವ. ನಾನೇನಲ್ಲಿ KSRTC BTS ಕಂಡಕ್ಟರ್ ಅಲ್ಲ, ಡ್ರೈವರ್ ಅಲ್ಲ, ಏನೂ ಅಲ್ಲ. ಆದ್ರೆ ಅವನ ಮನೆತನ ಹೆಂಗ್ ಇದಾಗುತ್ತೆ ಅಂದ್ರೆ, ಅವನ್ನ ನೀವು ಡಿಸ್ಮಿಸ್ ಮಾಡ್ಬಿಟ್ರೆ ಅವ್ನ ತಿಂಗಳು ಸಂಬಳ ಬರೋದು ನಿಲ್ಲತ್ರಿ. ಹಾಫ್ ಸಂಬಳದಲ್ಲಿ ಜೀವನ ಮಾಡ್ತೀನಿ ಅಂತ ಏನೋ ಮಾತಿಗೆ ಹೇಳ್ಬೋದು ನೀವು. ನಿಮ್ಮ ಕಮಿಟ್ಮೆಂಟ್ಗಳು ಏನೇನಿದೆ ಗೊತ್ತಿದೆಯಾ? ಒಬ್ಬೊಬ್ಬನ್ನು ಕರೆದ ಸಂಘಟನೆ ಗಟ್ಟಿ ಇದೆ. ಆನಂದ್ ಸುಬ್ರಾವ್ ಅವರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡಿದ್ದೀನಿ. ನನ್ಗೆ ಇವತ್ತು ಹೇಳ್ತೀನಿ, ನನಗೇನಾದ್ರು ಹೋರಾಟ ಕಲ್ಸಿದ್ರೆ ಆನಂದ್ ಸುಬ್ರಾವ್ ಅಂತವ್ರು. ಇವರು ಇವೆಲ್ಲ ಬರೀ ಮೇಲ್ಮಟ್ಟದಲ್ಲಿರೋರು. ಅದು ಅವತ್ತಾಗಿದ್ದು. AITC ಸಂಘಟನೆಯಲ್ಲಿ ಕಾಲ್ ಮಾಡಿದಾಗ ಇಡೀ KSRTCನ ಒಡೆದು ಇವ್ರನ್ನ ಬಲಿ ಹಾಕಬೇಕು ಅಂತ ಆಗಿನ ಸರ್ಕಾರ ಹೊಡೆದು ಹಾಕಿದ್ರಲ್ಲ, ಟ್ರಾನ್ಸ್ಫರ್ಗಳು ಮಾಡಿದ್ರಲ್ಲ, ಸುಮಾರು ಜನ ಡಿಸ್ಮಿಸ್ ಆದರು. ಸುಮಾರು ಜನ ಒಂದಷ್ಟು ವೇಜ್ಗಳನ್ನ ಬಿಟ್ಟು, ಅವರ ಸೀನಿಯಾರಿಟಿ ಬಿಟ್ಟು ಪುನಃ ಕೆಲ್ಸಕ್ಕೆ ಬಂದರು. ಒಂದು ಡಿಪೋದಿಂದ ಇನ್ನೊಂದು ಡಿಪೋಗೆ ನಾನು ಇಲ್ಲಿವರೆಗೆ ಇರ್ತೀನಿ ಅಂದರು. ಒಂದಷ್ಟು ರಾಜಕಾರಣಿಗಳನ್ನ ಹಿಡ್ಕೊಂಡು ಒಳಗೆ ಬಂದರು.
ಇನ್ನೊಂದಷ್ಟು ಜನ ಸತ್ತೇ ಹೋದ್ರು ಅವತ್ತಿನ ಕಾಲದಲ್ಲಿ ಸರ್. ಅದನ್ನ ಅಲ್ಲಿಗೆ ಸೈಡ್ಗೆ ಇಟ್ಟರೆ 21ರಲ್ಲಿ ಆಯ್ತಲ್ಲ, ಆಗ ನಾನೇನು ಅಷ್ಟೊತ್ತಿಗೆ ಬಿಟ್ಟು ನನ್ನ ಪ್ರಾಕ್ಟೀಸಲ್ಲಿ ಇದ್ನಲ್ಲ. 21ರಲ್ಲಿ ಆದಾಗ ನಾವೇನು ಅವಾಗ ಓಡೋಗಿ ನಾನು ನಿಂತ್ಕೊಳ್ಳಲಿಲ್ಲ, ಆಲ್ರೆಡಿ ಇದಾಗಿತ್ತು, ಏನು ಸ್ಟ್ರೈಕ್ ಸ್ಟಾರ್ಟ್ ಆಗೋಗಿತ್ತು. ಒಂದು ಕ್ವಶನ್ ನೀವು ಆಗ ಇದಂದ್ರೆ 85-90 ನಾವು ಬಿಟ್ಟು ಆಮೇಲೆ ಗ್ಯಾಪ್ ಆಗಿದೆ, ನಿಮ್ಗೆ ಎಂಟ್ರಿ ಆಗಿದೆ 2021ರಲ್ಲಿ. ಹೌದೌದು. ನಾನು ಅಂದ್ರೆ ನಮ್ಮಲ್ಲಿ ನನಗೆ ಒಂದಷ್ಟು ಲೆಫ್ಟ್ ಮೂವ್ಮೆಂಟಿನ ಸಿದ್ಧಾಂತಗಳ ಬಗ್ಗೆ ನನಗೆ ಸ್ವಲ್ಪ ಇದಿತ್ತು. ಇರ್ಲಿ ಬೇಡ, ನಾನು ಇನ್ನು ಇದು ಮಾಡಕ್ ಹೋಗೋದು ಬೇಡ, ನನಗೆ ಪ್ರಾಕ್ಟೀಸ್ ಹೆಚ್ಚಿಗೆ ಆಗ್ತಾ ಬಂತು. ಅವರ ಎಲ್ಲ ಕ್ರಿಮಿನಲ್ ಕೇಸ್ಗಳು ಅಂದ್ರೆ ಸ್ಟ್ರೈಕ್ ಆದಾಗ ಎಲ್ಲರನ್ನು ದ್ರುಪದ ರೋಡ್ ಕೇಸ್ನಲ್ಲಿ ನಡೆಸ್ತಾ ಇದ್ದೆ. ಬೇಡ, ಒಂದು ಮಾನವೀಯತೆ ದೃಷ್ಟಿಯಿಂದ ನಡೆಸ್ಕೊಟ್ಟೆ. ಒಂದಷ್ಟು ಅಂಥ ದೊಡ್ಡ ಲಕ್ಷಗಟ್ಟಲೆ ಫೀಸ್ ಕೊಡ್ದೇನೆ ಇದ್ರು ಸಹ ನಮ್ಮೊಂದಷ್ಟು ಜೀವನಕ್ಕಾಗಷ್ಟು ಸಂಘಟನೆಯಿಂದ ದುಡ್ಡು ಕೊಟ್ರು 2021ರಲ್ಲಿ. ಅಲ್ಲ ಒಂದ ಆ ಕಾಲದಲ್ಲಿ AITC ಸಂಘಟನೆಯಲ್ಲಿ KSRTC ಸ್ಟಾಫ್ ಅಂಡ್ ಫೆಡರೇಷನ್ ಅಲ್ಲಿ ಕೊಟ್ರು ಅದೆಲ್ಲ. ಅವಾಗ ನಿಮ್ಗೆ ಹೇಳ್ತೀನಿ, ಕ್ಯಾಬಿನೆಟ್ ಮೀಟಿಂಗ್ ನಡೆಯಬೇಕಾದ್ರೆ ಏನೋ ಒಂದು ದೊಡ್ಡ ಇದಿರ್ತಿತ್ತಲ್ಲ, ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅಂತ. ಹಂಗೆ ತಿಂಗಳಿಗೆ ಒಂದ್ಸರಿ CEC ಸೆಂಟ್ರಲ್ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್. CEC ಮೀಟಿಂಗ್ ಅಂದ್ರೆ ನಾವೆಲ್ಲ ಕಾತುರರಾಗಿರ್ತಿದ್ದೋ, ಅನಂತ ಸುಬ್ರಾವ್ ಅವರು ಏನ್ ಮಾಡ್ತಾರೆ, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ವಲಯದಿಂದ ಬರೋರು ಒಂದು 80-90 ಜನ ಇರ್ತಿದ್ರು. ಏನ್ ಡಿಸ್ಕಸ್ ಮಾಡ್ತಾರೆ ಇವ್ರು, ಏನ್ ಮಾಡಿ ನೆಕ್ಸ್ಟ್ ಹೋರಾಟಕ್ಕೆ ಹೆಂಗೆ ಅಣಿ ಮಾಡ್ತಾರೆ ಅಂತಿತ್ತು. ಹಂಗೆ ಆ ಥರದ ಒಂದು ಸಂಘಟನೆ, ಒಂದೇ ಒಂದು ಸಂಘಟನೆ ಇತ್ತು. ಇಲ್ಲಿ ಇವತ್ತು ನಾಯಿ ಕೊಡೆಗಳಂಗೆ ಅಲ್ಲೊಂದು ಇಲ್ಲೊಂದು, ಅವನ ಹಿಂದೆ ತಿರುಗಿ ನೋಡಿದ್ರೆ 3 ಜನ ಇಲ್ಲ, ನನಗೂ ಒಂದು ಲೆಟರ್ ಹೀರೋ ನಾನು, ಇವೆಲ್ಲ ನಡೆಯೋದಿಲ್ಲ ಸ್ವಾಮಿ. ನೀವೆಲ್ಲ ಇನ್ನು ಆ ಪದ ನಾನು ಉಪಯೋಗಿಸಕ್ಕೆ ಹೋಗೋದಿಲ್ಲ. ನೀವಿನ್ನೂ ಸಣ್ಣ ಬಾಲ್ಯಾವಸ್ಥೆಯಲ್ಲಿ ಇದ್ದೀರಿ. ಹಳೆಯ ನೆನಪುಗಳನ್ನ ನೋಡ್ಕೊಂಡು ಬಂದುಬಿಟ್ರೆ ನಿಮ್ಗೆ ಆ ಹೊಡೆತ ನೀವ್ಯಾರೂ ಇದು ಮಾಡಕ್ಕಾಗಲ್ಲ. ಸರ್, ಈಗ ನೀವ್ ಹೇಳಿದ್ರಿ ಎಷ್ಟು ನಡ್ಕೊಂಡ್ಬಂದು ಅಂತ ಹೇಳಿದ್ರಿ. ಸೊ 90s ಇಂದ ಅಪ್ ಟು ನೀವು 2021ವರೆಗೂ ನೀವು ಮತ್ತೆ ಎಂಟ್ರಿ ಕೊಡಲ್ಲ, ಮಧ್ಯೆ ಗ್ಯಾಪ್ ನೀವು ನಿಮ್ಮ ವೃತ್ತಿನಲ್ಲಿ ನೀವಿದ್ರಿ. ಹೌದು. ಸೊ ಈಗ ಅನಂತ ಸುಬ್ರಾಯರ್ ಬಗ್ಗೆ ನಿಮ್ಗೆ ಗೊತ್ತಿದೆ, AITC ಸಂಘಟನೆ ಬಗ್ಗೆ ಗೊತ್ತಿದೆ. AITC ಜೊತೆ ಒಂದು ಜಂಟಿ ಕ್ರಿಯಾ ಸಮಿತಿ ಅಂತ ಸೇರ್ಕೊಂಡು, ಅಂದ್ರೆ ಒಂದು ಟೀಮ್ ಮಾಡ್ಕೊಂಡು ಒಂದು ಮುಷ್ಕರ ಕರೆ ಕೊಟ್ಟಿದ್ರು. ಅವರು ನಿಮ್ಮ ಇದ್ದಂತ ಒಂದು ಸಂಘಟನೆ, ನೀವು ಒನ್ ಆಫ್ ದ ಮೆಂಬರ್ ಅಂತ ಅನ್ಕೋಬಹುದು. ನೀವು ಹಳೆ ಮಾಜಿ ಇರಬಹುದು ಅಥವಾ ಹಾಲಿನೂ ಇರಬಹುದು. ಸೊ ಈಗ ನೀವು ಅದ್ರ ಜೊತೆ ಟಚ್ ಅಲ್ಲಿಲ್ಲ. ನಿಮ್ಮ ಸಂಘಟನೆಯವರ ಕೊಟ್ಟಂತ ಒಂದು ಮುಷ್ಕರಕ್ಕೆ ಕರೆಗೆ, ಸೊ ಇದು ಅವ್ರಿಗೆ ಬೇಸರ ಅನಿಸ್ಲಿಲ್ವಾ? ನಮ್ಮವ್ರೆ ನಾವು ಹಿಂಗ್ ಮಾಡ್ಬಿಟ್ರಪ್ಪ ಅನ್ನತ್ರ ಅನಂತ ಸುಬ್ರಾಯರ್ ಇಷ್ಟ ಆಗಿಲ್ವಾ? ಇಲ್ಲ, ನಾನು ನನ್ನ ಮಗಳು ಕಾಪಿ ಕೊಡ್ಲಿಕ್ಕೆ ಅಂತ ಹೋಗಿದ್ರು ಆಫೀಸ್ಗೆ. ನನ್ನ ಮಗಳು ಕಾಪಿ ಕೊಡ್ಲಿಕ್ಕೆ ಅಂತ ಆಫೀಸ್ಗೆ ಹೋಗಿದ್ರು. ಫಸ್ಟ್ ಡೇ ಅವತ್ತು ಅಲ್ಲಿ ಒಂದು ಪ್ರೆಸ್ ಮೀಟ್ ನಡೀತಾ ಇತ್ತು. ಇವರು ಹೋದ್ರು, ಕಾಪಿ ಕೊಟ್ರು, ಬಂದ್ಬಿಟ್ರು. ಅದು ಒಂದು ದಿನದ ಮುಷ್ಕರದ ಇದು ಸ್ಟೇ ಮಾಡಿದ್ದು. ಮಾರನೇ ದಿನದಲ್ಲಿ ಪುನಃ ಬಂದಾಗ ಕಂಟಿನ್ಯೂಸ್ ಆಗಿ 3 days ಏನೋ ಸ್ಟ್ರೈಕ್ ಇದು ಮಾಡಬಾರ್ದು, 7ನೇ ತಾರೀಕು ಹಾಕ್ತೀವಿ ಅಂತ ಹೇಳಿದ್ರು. ಸರ್, ಒಂದು ಈ ವಿಷಯ ನಾನು ಮೇಡಮ್ ಮೇಡಮ್ ನೀವು ಆಫೀಸ್ಗೆ ಹೋದ್ರಿ. ಸೊ ಅವ್ರಿಗೆ ಇನ್ನ ಅಧಿಕೃತವಾಗಿ ಯಾವುದೇ ರೀತಿಯ ಮುಷ್ಕರ ನಿಲ್ಸೋದ್ ಬಗ್ಗೆ ಆಗ್ಲಿ ಅಥವಾ ಹೈಕೋರ್ಟಿನ ಮಾಹಿತಿ ಅವ್ರಿಗೆ ಸಿಕ್ಕಿರ್ಲಿಲ್ಲ ಅಂತ ಹೇಳಿದ್ರು. ಸೊ ಹೈಕೋರ್ಟ್ ಮಾಹಿತಿನ ನೀವು ಹೇಗೆ ತಲುಪಿಸಿದ್ರಿ ಅವ್ರಿಗೆ ಇಂಟ್ರಿಮ್ ಆರ್ಡರ್ ಏನ್ ಸಿಕ್ಕಿತ್ತು ನಮ್ಗೆ ಅದನ್ನ ಕಾಪಿ ಕೊಟ್ವಿ, ಪ್ಲಸ್ ರಿಟ್ ಪೆಟಿಷನ್ ಕಾಪಿನೂ ಕೊಡೋದಿತ್ತು. ಅದನ್ನು ಕೊಟ್ಬಿಟ್ಟು ಕೋರ್ಟ್ ಹೇಳಿದೆ ಹಿಂಗೆ ಏನು ಸ್ಟೇ ಇದೆ, ಅದನ್ನ ಪಾಲಿಸಿ ಅಂದ್ಬಿಟ್ಟು ಅದನ್ನ ಹೋಗಿ ಇನ್ಫಾರ್ಮ್ ಮಾಡಿದ್ವಿ ಫಸ್ಟ್ ಡೇ. ಇಂಟ್ರಿಮೇಟ್ ಅಂದ್ರೆ ಏನ್ ಮೇಡಮ್? ಯಾಕಂದ್ರೆ ಈ ಸಾರಿಗೆ ನೌಕರರಿಗೆ ಪಾಪ ಅಷ್ಟೊಂದು ಇಂಗ್ಲಿಷ್. ಇಂಟ್ರಿಮ್ ಆರ್ಡರ್ ಅಂದ್ರೆ ಮಧ್ಯದಲ್ಲಿ ಮಧ್ಯಂತರ ಆದೇಶ, ಆಯ್ತಾ? ಸೊ ಮಧ್ಯಂತರ ಆದೇಶ ಇವತ್ತು ಬೇಡ, ದಿನಕ್ಕೆ. ಅವತ್ತು ಏನಾಯ್ತು ಅಂದ್ರೆ 4ನೇ ತಾರೀಕು ಬೆಳಿಗ್ಗೆ ಮೂವ್ ಮಾಡಿ ಮಧ್ಯಾಹ್ನಕ್ಕೆ ತಗೊಂಡ್ವಿ. ನಿಮ್ಮ ಈ ಸಂಘಟನೆಗಳವರು 4ನೇ ತಾರೀಕು ರಾತ್ರಿಯಿಂದ ಇಲ್ಲ 5ನೇ ತಾರೀಕು 6 ಗಂಟೆಯಿಂದ ಶುರು ಮಾಡ್ತೀನಿ ಅಂತ ಹೇಳಿದ್ರು. ಅದರಿಂದ ಇದು ಅರ್ಜೆಂಟ್ ಇದೆ ಅಂತ ನಾವು ಮೂವ್ ಮಾಡಿ ಆಯ್ತು. ಮಧ್ಯಾಹ್ನಕ್ಕೆ ತಗೊಂಡು ಸಾರ್ವಜನಿಕರಿಗೆ ತೊಂದರೆ ಆಗೋದಾದ್ರೆ ಇದು ಇನ್ನೊಂದು ಇವ್ರು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಇವರು ಸಾರ್ವಜನಿಕ ಸೇವಾ ಸೌಲಭ್ಯದ ಒಳಗಡೆ ಬರ್ತಾರೆ, ಇವ್ರ ಹಾಗೇನೆ ಡಾಕ್ಟರ್ಸ್ಗಳು ಬರ್ತಾರೆ, ಲೆಕ್ಚರರ್ಸ್ಗಳು ಬರ್ತಾರೆ, ಗೊತ್ತಾಯ್ತಾ? ನರ್ಸ್ಗಳು ಬರ್ತಾರೆ, ಮತ್ತೆ ಈ ಆಶಾ ಕಾರ್ಯಕರ್ತರು, ಇವೆಲ್ಲವೂ ಎಸೆನ್ಷಿಯಲ್ ಸರ್ವಿಸ್ ಸ್ವಾಮಿ. ಇವ್ರೇನೋ ನಂದೇ ದೊಡ್ಡ ಜಗತ್ತು ಅಂತ ತಿಳ್ಕೊಳಕೋಬಾರ್ದು. ಯಾಕಂದ್ರೆ ನಾನು ಎಲ್ಲ ಹೋರಾಟಗಳಲ್ಲೂ ಇದ್ದೀನಿ. ಅದು ಯಾವ ಗೌರ್ಮೆಂಟ್ ಇತ್ತು, ಏನೋ BJP ಗೌರ್ಮೆಂಟ್ ಇತ್ತು,
ಡಾಕ್ಟರ್ಸ್ಗಳು ಸ್ಟ್ರೈಕ್ ಸ್ಟಾರ್ಟ್ ಮಾಡಿದ್ರು. ಹೌದು. ಡಾಕ್ಟರ್ಸ್ ಸ್ಟ್ರೈಕ್ ಸ್ಟಾರ್ಟ್ ಮಾಡಿದಾಗ ನಾನೇ ಬೆಳಿಗ್ಗೆ ಹೋಗಿ ಮೂವ್ ಮಾಡಿ, ಸ್ವಾಮಿ ಹಿಂಗೆ ಸರ್ಕಾರಿ ವೈದ್ಯರು ಸ್ಟ್ರೈಕ್ ಮಾಡಿಬಿಟ್ರೆ ಕತೆ ಏನಾಗಬೇಕು ಅಂತ ಮಧ್ಯಾಹ್ನಕ್ಕೆ ತಗೊಂಡು ಸರ್ಕಾರದ ಅಡ್ವೊಕೇಟ್ ಜನರಲ್ ಕರೆದು ಕೂತು ಮಾತಾಡ್ತಿರೋ ಇಲ್ಲೋ ಅಂತ ಕೇಳಿದ್ರು. ಆಗ ಜಸ್ಟಿಸ್ KL ಮಂಜುನಾಥ್ ಅವ್ರು ಇಲ್ಲ ಈಗ, ಅವ್ರು ತಗೊಂಡಂತ ಅಂದ್ರೆ ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನೋಡ್ಬೇಕು. ಇವರು ಸಣ್ಣತನದಲ್ಲಿ ಅವ್ರು ನಿಂತ್ಬಿಟ್ರು, ಅವ್ರ ಹಿಂದೆ ಯಾರೋ ಒಬ್ಬ ಇದ್ದಾನೆ, ಅವನ್ ಕಾಲು ಎಳೆದ್ರು, ಇವನ್ ಪೇಮೆಂಟ್ ಆಯ್ತು, ಎಲ್ಲ ನಡೆಯೋದಿಲ್ಲ. ಯಾಕೆಂದ್ರೆ ನಾನು ನೇರವಾಗಿ ಹೇಳ್ತೀನಿ, ಕೈ ಬಾಯಿ ಕಚ್ಚನ್ನ ಇವತ್ತಿನವರೆಗೂ ಶುದ್ಧವಾಗಿ ಇಟ್ಕೊಂಡು ಹೋರಾಟ ಮಾಡ್ತಿದ್ವಿ. ಅದಕ್ಕಾಗಿ ಒಂದಷ್ಟು ದೇವರು ನಮ್ಗೊಂದು ಹೆಸರು ಕೊಟ್ಟಿದ್ದಾರೆ, ಹೋರಾಟ ಮಾಡ್ತಾನೆ ಇವನು ಅಂತ. ನಮ್ಗೇನು ಅದ್ಯಾರೋ ಚಂದ್ರು ಹಿಂದೆ ಹೋಗ್ಬೇಕು, ಅವ್ರು ಯಾರೋ ಬಂದ್ರು, ಅವ್ರ್ಯಾರೋ ಇಲ್ಲಿ ನಿಜವಲ್ಲ ಅದು ಪೆಟಿಷನ್ ಕಾಪಿ ಓದ್ ಕೇಳ್ರಿ, ಅವನೇನೋ ಒಂದು ಡಾಕ್ಯುಮೆಂಟ್ ತೋರಿಸ್ತಾನೆ, ನೋಡ್ರಿ ಇವನು ಅಮೃತೇಶ್ವರ ಮಗಳು ವಕೀಲೆ ದೀಕ್ಷಾ ಅಮೃತೇಶ್. ಒಂದು ಡಾಕ್ಯುಮೆಂಟ್ನ ಸರಿಯಾಗಿ ಪರಿಶೀಲನೆ ಮಾಡಿ, ಇಲ್ಲ ಇನ್ನೊಬ್ಬ ವಕೀಲನ ಹತ್ರನ್ನ ಕೇಳಾದ್ರೂ ನೀವು ಏನು ಅದಕ್ಕೇನು ಅಂತಿರಲ್ಲ, ವಾಟ್ಸಪ್ಪಲ್ಲಿ ಕೂತ್ಕೊಂಡು ಮಾತಾಡೋದು, ವಾಟ್ಸಪ್ ಯೂನಿವರ್ಸಿಟಿ. ಆದರೆ ಅರ್ಥ ಮಾಡ್ಕೋಬೋದು ನಾನು ಯಾಕೆ ಇವತ್ತು ನನ್ನ ತಡೆ ಹಿಡ್ಕೊಂಡು ಕೂತಿದ್ದೀನಿ ಅಂದರೆ, ನಾವು ಅದನ್ನು ಸರಿಯಾಗಿ ತಗೊಂಡು ಕಾನೂನಿನ ಚೌಕಟ್ಟು ಒಳಗಡೆ ಹಾಕಿದ್ರೆ ಅವತ್ತು ನಮ್ಮ ಆಫೀಸಿಗೆ ಬಂದು, ಅಣ್ಣ ಗೊತ್ತಾಗ್ಲಿಲ್ಲ ಅಣ್ಣ, ತಪ್ಪಾಗೋಯ್ತು ಅಣ್ಣ ಅಂತಾರೆ. ಕೂತ್ಕೊಂಡು ಮಾತಾಡೋದು ಭಾಳ ಸುಲಭ. ಈಗ ನಮ್ಮ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರಲ್ಲ, CT ರವಿ ಅಂತವ್ರು, ಮತ್ತೆ ಇನ್ನು ಭಾಳ ಜನ ಇದ್ದಾರೆ ಮಾತಾಡೋಂಥವ್ರು. ಇನ್ನೊಬ್ಬರನ್ನ ಕೆಣಕ್ಕೆ ಮಾತಾಡೋದು ಹೇಟ್ ಸ್ಪೀಚ್ ಅಲ್ಲಿ ಬರ್ತದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಕಂಡ್ರ ತಕ್ಷಣ ನೀವೇ ಸೋಮೋಟ ಕೇಸ್ ಹಾಕ್ರಿ ಅಂತ. ನಾವ್ ಯಾಕೆ ಅದನ್ನ ಮಾಡಕ್ ಹೋಗಿಲ್ಲ ಅಂತ ಹೇಳಿದ್ರೆ, ನನಗೆ ಕೆರ್ಕಳಕ್ ಬೇರೆ ಕೆಲ್ಸಗಳು ಬಹಳ ಇದೆ. ಅಂದ್ರೆ ನಿಮಗೆ ಗಮನಕ್ಕೆ ಬಂದಿದೆ, ಎಲ್ಲ ಬಂದಿದೆ, ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಅಯ್ಯೋ ಎಲ್ಲವೂ ನೋಡಿದೀವಿ ಸರ್. ಆದ್ರೆ ಕೂತ್ಕೊಂಡು ಮಾತಾಡೋನ್ಗೆ ಒಂದ್ 10 ದಿನ ಜೈಲಲ್ಲಿ ಕೂತ್ಕೊಳಕ್ ಹೇಳಿ, ಅವಾಗ ಅದ್ರದ್ದು ನಿಜವಾದ ಇದು ಗೊತ್ತಾಗುತ್ತೆ. ನನ್ನ ಇದ್ರಲ್ಲಿ ಹೇಳಿದ್ದೀನಿ ಒಂದ್ ಕಡೆ, ಹಸಿವನ್ನ ಅರ್ಥ ಮಾಡ್ಕೋಬೇಕು, ಅನ್ನದ ಬೆಲೆ ತಿಳ್ಕೊಬೇಕು ಅಂದ್ರೆ ನೀವು ಹಸು ಆಗ್ಬೇಕು. ಅನ್ನದ ಬೆಲೆ ತಿಳಿಬೇಕು ಅಂದ್ರೆ ನಿಮ್ಗೆ ಹಸು ಆಗ್ಬೇಕು. ಹೌದಾ, ಅನ್ನದ ಬೆಲೆ ತಿಳಿತದೆ. ನಿಮ್ಗೆ ನಿಜವಾಗ್ಲೂ ಇದು ಜ್ಞಾನೋದಯ ಆಗ್ಬೇಕಂದ್ರೆ ಒಂದು 10 ದಿನ ಜೈಲಲ್ಲಿ ಇರ್ಬೇಕು. ನಿಮ್ಗೆ ಯಾರು ಇದಾಗಬಾರ್ದು. ಆವಾಗ ನಾನು ಮಾಡಿದ ತಪ್ಪಾಯ್ತು ಅಂತ. ಇದು ವ್ಯವಸ್ಥೆ ಇದೆ ಇಲ್ಲಿ. ಈ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡುವಾಗ ನೀವು ಇಷ್ಟೆಲ್ಲ ವಾಟ್ಸಪ್ ಯೂನಿವರ್ಸಿಟಿಲಿ ಕೂತ್ ಮಾತಾಡಿದ್ರಲ್ಲ, ನನ್ನ ಎದುರುಗಡೆ ಬಂದಿದ್ರೆ ಎಲ್ಲದಕ್ಕೂ ಕ್ಲಾರಿಫೈ ಮಾಡ್ತಿದ್ದೆ. ಎಲ್ಲನೂ ಕ್ಲಾರಿಫೈ ಮಾಡ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಅಲ್ಲ, ಕ್ಲಾರಿಫೈಗೆ ನೀವು ಬರೋದಲ್ಲ, ನಾನು ಹೇಳ್ಬಿಡ್ತೀನಿ, ನನ್ಗೆ ಗೊತ್ತಿದೆ, ಐ ನೋ ಇಟ್ ಹೌ ಟು ಹ್ಯಾಂಡಲ್ ಇಟ್. ಬಟ್ ಅದನ್ನ ನಾನು ಮಾಡಕ್ ಹೋದ್ರೆ ನನ್ಗೆ ನೋಡಿ ಇಲ್ಲಿ ಎಷ್ಟು ಫೈಲ್ಗಳು ಸಾರ್ವಜನಿಕ ಹಿತಾಸಕ್ತಿಗಳು ಕಾಯ್ತಾ ಇದ್ದಾರೆ, ಮಾಡ್ಕೊಡ್ಬೇಕಾಯ್ತು. ನನ್ಗೆ ಒಂದು 10 ಜನರಿಗೆ ಒಳ್ಳೇದಾಗ್ಲಿ ಅಂತ ಮಾಡ್ತೀವಿ ಹೊರತು, ಯಾರೋ ಒಬ್ಬ ಕೂತ್ಕೊಂಡು ಅವ್ರಿಗೆಲ್ಲ ಒಳ್ಳೆ ಸಖತ್ತಾಗಿ ಯಾರೋ ಬಂದಿದ್ದಾರೆ ಹಿಂದ್ಗಡೆ ಕೊಟ್ರು. ಯಾಕೆ ಇಷ್ಟೆಲ್ಲ ಹೇಳೋರು ರಾಮಲಿಂಗಾರೆಡ್ಡಿನೇ ಒಂದು 5 ಲಕ್ಷ ಕಳಿಸಿದ್ರು ಅಂತ ಹೇಳ್ಬಿಟ್ಟಿದ್ರೆ ನಾವು ಅದಕ್ಕಾದ್ರೂ ಖುಷಿಯಾಗಿ ಇರ್ತಿದ್ದೋ. ಯಾಕಂದ್ರೆ ದುಡ್ಡು ಬರ್ದೇನೆ ಇದ್ರು ಪರವಾಗಿಲ್ಲ, ಖುಷಿ ಇರ್ತಿದ್ರಿ. ಮೇಡಮ್, ಈಗ ಸೊ ಪ್ರಯಾಣಿಕರಿಗೆ ಒಂದ್ ರೀತಿ ಒಳ್ಳೇದಾಯ್ತು, ಅದು ಒಪ್ಕೊಳ್ಳೋಣ. ನೌಕರರಿಗೆ ಸೊ ಕೋರ್ಟಲ್ಲಿ ಏನ್ ಹೇಳ್ತು ಹೈಕೋರ್ಟ್? ನಾವು ಎಲ್ಲಾರು ಅದೇ ಅನ್ಕೊಂತಾರೆ ದಟ್ ಇಲ್ಲ ನೌಕರರು ಅಗೇನ್ಸ್ಟ್ ನಿಂತಿದೀವಿ, ಹಂಗ್ ಮಾಡಿದೀವಿ ಹಿಂಗ್ ಮಾಡಿದೀವಿ ಅಂತ. ನಮ್ದು ಪೆಟಿಷನಲ್ ಪ್ರೇಯರ್ಸು ಅದೇ ಇರೋದು. ನಮ್ಗೆ ಗೊತ್ತಿತ್ತು 2021ರಲ್ಲಿ ಈ ತರ ಹಿಂಗೊಂದು ಮುಷ್ಕರ ಆಗಿತ್ತು, ಅಲ್ಲಿ ಯಾರ್ಯಾರಿಗೆ ಏನೇನ್ ತೊಂದರೆಗಳಾಯ್ತು ಗೊತ್ತಾಯ್ತು. ಅದನ್ನ ತಡೆ ಹಿಡಿಯಕ್ಕೆ ಇಲ್ಲಿ ಕೋರ್ಟ್ ಮುಂದೆ ಈಗ ಬಂದಿದ್ದು. PIL ಏನು ಇವರು ಅಂದ್ರು, ಎಲ್ಲಾರು ಪೆಟಿಷನರ್ಸ್ ಏನಂತಾರೆ ಅಂದ್ರೆ, ಇಲ್ಲ ಇದು ಪ್ರಯಾಣಿಕರಿಗೆ ತೊಂದರೆ ಆಗ್ಬಾರ್ದು. ಪ್ಲಸ್ ಒನ್ ಮೋರ್ ಥಿಂಗ್ ಇಸ್, ಯಾರು ನೌಕರರು ಇರ್ತಾರಲ್ಲ, ಇದು ಲಾಸ್ಟ್ 21ರಲ್ಲಿ ಆಯ್ತು, ಇವಾಗ ನೆಕ್ಸ್ಟ್ 25ರಲ್ಲಿ ಆಗುತ್ತೆ, ಇನ್ನೊಂದು 27ರಲ್ಲಿ ಆಗುತ್ತೆ. ಈ ರಿಪೀಟ್ ಆಗಬಾರ್ದು, ಇದನ್ನ ಕೂತ್ಕೊಂಡು ಚರ್ಚೆ ಮಾಡಿ ಇವಾಗ ರಿಸಾಲ್ವ್ ಮಾಡ್ಲಿ ಅನ್ನೋದು ನಮ್ದೊಂದು ನೆಕ್ಸ್ಟ್ ಇತ್ತು. ಮುಷ್ಕರಕ್ಕೆ ಹೌದು ಕಡೆ ಏನು ತಡೆ ಹಿಡಿದ್ರು. ಅದಾದ್ಮೇಲೆ ನಾವು ಏನ್ ಕೋರ್ಟು ಕೇಳ್ತು, ಆಯ್ತು ಸ್ಟಾಪ್ ಆಗಿದ್ಯಾ ಇಲ್ವಾ ಅಂತ. ಹೌದು ಸ್ಟಾಪ್ ಆಗಿದೆ ಸ್ವಾಮಿ, ಬಟ್ ಕನ್ಸಿಲಿಯೇಷನ್ ನಡೀತಾ ಇದೆ. ನಾವು ಕೇಳಿದ ಅದೇ, ಈ ಕನ್ಸಿಲಿಯೇಷನ್ ಅನ್ನೋದು ಟೈಮ್ ಫ್ರೇಮ್ ಅಲ್ಲಿ ಮಾಡ್ಕೊಡ್ಲಿ. ಬಿಕಾಸ್ ಎಲ್ಲಿ ಎಲ್ಲಾ ವರ್ಕರ್ಸ್ಗೂ ತೊಂದರೆ ಆಗ್ಬಾರ್ದು, ಪ್ಲಸ್ ಮತ್ತೆ ಇದೇ ರಿಪೀಟ್ ಸಿನಾರಿಯೋ ಆಗ್ಬಾರ್ದು ಅಂತ ನಾವು ತುಂಬಾ ಕೇಳ್ಕೊಂಡ್ವಿ. ಟೈಮ್ ಫ್ರೇಮ್ ಅಲ್ಲಿ ಮಾಡಿ ಇದ್ ಮಾಡಿ ಅಂತ.